ನೋಡಿ, ಅಕ್ಟೋಬರ್ 3, 2024ರಂದು ಏನು PSI 402 ಪರೀಕ್ಷೆಯನ್ನು ಬರೀತಾ ಇದ್ರಲ್ಲ, ನಿಮಗೆಲ್ಲರಿಗೂ ಕೂಡ ಕ್ರಿಯೇಟಿವ್ IAS ವತಿಯಿಂದ ಶುಭ ಹಾರೈಕೆಗಳು. ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಎರಡು ವಿಭಿನ್ನ ಸಮುದಾಯಗಳ ನಡುವಿನ ಪರಿವರ್ತನೆಯ ವಲಯವನ್ನು ಏನೆಂದು ಕರೆಯುತ್ತಾರೆ? ಪರಿವರ್ತನೆಯ ವಲಯ ಅಂದರೆ ಟ್ರಾನ್ಸಿಷನ್ ಝೋನ್ ಅಂತ ಕರಿತೇವೆ. ನೋಡಿ, ಇಲ್ಲೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ವಲಯ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದೊಂದು ಸಮುದಾಯ, ಇಲ್ಲೊಂದು ಸಮುದಾಯ ಇರುತ್ತೆ, ರೈಟ್? ಈ ಸಮುದಾಯದಿಂದ ಈ ಸಮುದಾಯಕ್ಕೆ ಬದಲಾವಣೆ ಹೊಂದುತ್ತಾ ಇರುತ್ತೆ. ನೋಡಿ, ಪರಿವರ್ತನೆಯನ್ನು ಹೊಂದುತ್ತಾ ಇರುತ್ತಲ್ವ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಅಥವಾ ಪರಿವರ್ತನೆಯನ್ನು ಹೊಂದತಕ್ಕಂಥ ಒಂದು ಪ್ಲೇಸ್ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಎಕೋಟೋನ್ ಅಂತೇಳಿ ಕರಿತೀವಿ. ಎಕೋಟೋಪ್ ಅಲ್ಲ, ಕ್ಷಮಿಸಿ, ನೆನ್ಪಿಟ್ಕೊಳ್ಳಿ, ಯಾವುದು ಆನ್ಸರು ಎಕೋಟೋನ್ ಅಂತೇಳಿ ಕರಿತೇವೆ. ಸೊ ದ ರೈಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಯ ಕೆಳಗಿನ ಯಾವ ಘಟಕಗಳು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಪ್ರೊಡ್ಯೂಸರ್ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ, ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ ಆಫ್ ದಿ ಎಕೋಸಿಸ್ಟಮ್ ಆ್ಯಕ್ಟ್ ಆ್ಯಸ್ ಆನ್ ಇಂಟರ್ಮೀಡಿಯೇಟರಿ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಂಪೋನೆಂಟ್ಸ್ ಅಂತೇಳಿದೆ. ರೈಟ್ ಆನ್ಸರ್ ಆಪ್ಷನ್ ಡಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ, ನೀವು ಪ್ರೊಡ್ಯೂಸರನ್ನೇ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ನಿರ್ಮಾಪಕ ಅಂದರೆ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದಿ ಪ್ರೊಡ್ಯೂಸರ್ ಅಂತಲೂ ಕೂಡ ಕರಿತೇವೆ. ಅವ್ರೇನು ಕೇಳಿದ್ದಾರೆ ಅಂದರೆ ಕಾಂಪೋನೆಂಟ್ ಆಫ್ ಎಕೋನಮಿಕ್ ಸಿಸ್ಟಮ್ ಆ್ಯಕ್ಟ್ ಆಸ್ ಇಂಟರ್ಮೀಡಿಯೇಟರಿ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಂಪೋನೆಂಟ್ಸ್ ಅಂತಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಇದನ್ನು ಸಾಯಿಲನ್ನು ನಾವು ಎಬಯೋಟಿಕ್ ಕಾಂಪೋನೆಂಟ್ ಅಂತ ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ ಪ್ಲ್ಯಾಂಟನ್ನು ನಾವು ಬಯೋಟಿಕ್ ಕಾಂಪೋನೆಂಟ್ ಅಂತ ತಿಳ್ಕೊಳ್ಳೋಣ. ಅಂದರೆ ಜೀವವಿರುವ ವಸ್ತು, ಜೀವ ಇಲ್ಲದೆ ಇರತಕ್ಕಂಥ ವಸ್ತು. ಸೊ ಈ ಜೀವ ಇಲ್ಲದೆ ಇರತಕ್ಕಂಥ ವಸ್ತು ಅಂದಿದ ತಕ್ಷಣ ಸಾಯಿಲನ್ನು ನಾವು ಕಡೆಗಣಿಸೋದಕ್ಕೆ ಬರೋದಿಲ್ಲ. ಈ ಒಂದು ಇಟ್ ಈಸ್ ಎ ಬಯೋಟಿಕ್ ಫ್ಯಾಕ್ಟರ್. ವಿ ಕಾಂಟ್ ಇಗ್ನೋರ್ ಸಾಯಿಲ್ ಜಸ್ಟ್ ಬಿಕಾಸ್ ಇಟ್ ಈಸ್ ಎಬಯೋಟಿಕ್. ಓಕೆನಾ? ಬಯೋಟಿಕ್ ಆಗಿರ್ತಕ್ಕಂಥ ಪ್ಲ್ಯಾಂಟು ಜೀವ ಇರ್ತಕ್ಕಂತಹ ಒಂದು ಸಸ್ಯ, ರೈಟ್? ಈ ಪ್ಲಾಂಟಿಗೆ ಸಾಯಿಲು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಇವೆರಡರ ನಡುವೆ ಒಂದು ಇಂಟರ್ಮೀಡಿಯೇಟರಿಯಾಗಿ ಕೆಲಸ ಮಾಡೋದು ಯಾವುದು ಅಂತ ನೋಡ್ಕೊಂಡಾಗ ಪ್ರೊಡ್ಯೂಸರ್ಸ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಪ್ರೊಡ್ಯೂಸರ್ಸ್ ಅಂದ ತಕ್ಷಣ ಯಾರು ಬರ್ತಾರೆ? ರೈಟ್? ಆಹಾರವನ್ನು ತಯಾರು ಮಾಡ್ತಕ್ಕಂಥ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಹಸಿರು ಸಸ್ಯಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಪ್ರೊಡ್ಯೂಸರ್ಸ್ ಅಂತೇಳಿ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ವಿದ್ಯಮಾನ ನಿಮಗೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ವಿಭಾಗದಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇರ್ತಾನೆ. ಆದುದರಿಂದ ಗಮನಿಸಿ. 55ನೇ ಪ್ರಶ್ನೆ. ಏಷ್ಯಾದಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಹೆಚ್ಚಾಗಿ ಎಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು ಮ್ಯಾಂಗ್ರೋವ್ ಕಾಡ್ ಬಗ್ಗೆ. ನೋಡಿ, ಈ ಹಿಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ಏಷ್ಯಾ ಇಸ್ ಲಾರ್ಜ್ಲಿ ಕಾನ್ಸಂಟ್ರೇಟೆಡ್ ಇನ್ ಅಂತೇಳಿದ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಇಂಡೋನೇಷ್ಯಾ ಅಂತೇಳಿ ಕರಿತೇವೆ. ನೆನ್ಪಿಟ್ಕೊಳ್ಬೇಕು. ಇತ್ತೀಚೆಗೆ ಇಂಡೋನೇಷ್ಯಾ ತನ್ನ ರಾಜಧಾನಿಯನ್ನು ಕೂಡ ಬದಲಾಯಿಸಿಕೊಂಡಿದೆ. ದ ಗ್ರೇಟ್ ಕೋರಲ್ ರೀಫ್ಸ್ ಅಂತೇಳಿ ಏನು ಕರಿತೀವಲ್ವ, ರೈಟ್? ಕೋರಲ್ ರೀಫ್ಸ್ ಅಂತಕ್ಕಂಥ ಪ್ರದೇಶಗಳು, ಕೋರಲ್ ರೀಫ್ಸ್ ಅಂತಕ್ಕಂಥ ಒಂದು ಸಸ್ಯ ಸಂಪತ್ತು ಹೆಚ್ಚಾಗಿ ಇಂಡೋನೇಷ್ಯಾದಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲೊಂದು ಪ್ರಶ್ನೆ ಇದೆ ನಿಮಗೆ. ಇಡೀ ವರ್ಲ್ಡಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಆರ್ಕಿಯೋಪೆಲಾಗೋ ಅಂತಕ್ಕಂಥ ವಿಭಾಗ ಅಥವಾ ಲಾರ್ಜೆಸ್ಟ್ ಆರ್ಕಿಪೆಲಾಗೋ ಯಾವ ದೇಶದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದಾಗ ನೀವು ಇಂಡೋನೇಷ್ಯಾ ಅಂತೇಳಿ ಹೇಳಬೇಕು. ಅದೇ ರೀತಿಯಾಗಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಯಾವ ದೇಶದಲ್ಲಿದೆ ಅಂತ ನೋಡ್ಕೊಂಡಾಗ ಡೆಫಿನೆಟ್ಲಿ ನೀವು ಇಂಡೋನೇಷ್ಯಾ ಅಂತ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಇಲ್ಲಿ ನಿಮಗೆ ಇಂಡೋನೇಷ್ಯನ್ನು, ಪೆಸಿಫಿಕ್ ಓಷನ್ನು, ಸೌತ್ ಚೀನಾ ಸಿ, ಈ ಎಲ್ಲ ಪ್ರದೇಶಗಳ ನಿಖರವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಬೇಕು. ನೆಕ್ಸ್ಟ್ ಮ್ಯಾಪ್ ಕ್ಲಾಸಲ್ಲಿ ಅದನ್ನು ನೋಡ್ಕೊಳ್ಳೋಣ. ರಾಷ್ಟ್ರೀಯ ಪರಿಸರ ಸಂಶೋಧನಾ ಸಂಸ್ಥೆಯು ಎಲ್ಲಿ ನೆಲೆಗೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ನಾಗ್ಪುರ ಅಂತ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಎನ್ವಿರಾನ್ಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸಿಂಪಲ್ ಆಗಿ NERA ಅಂತ ಕರೆಯಲಾಗುತ್ತೆ. ರೈಟ್ ಆನ್ಸರ್ ನಾಗ್ಪುರ್. ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಪ್ರಶ್ನೆಗಳು ಕೂಡ ಒಂದು ಬಾರಿ ರಿಪೀಟ್ ಆಗ್ತಾ ಹೋಗ್ತವೆ. ಆದುದರಿಂದ ನೆನ್ಪಿಟ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವುದು ಎಕ್ಸಿಟು ಸಂರಕ್ಷಣಾ ವಿಧಾನದ ಉದಾಹರಣೆಯಾಗಿದೆ ಅಂತ ಕೇಳಿದೆ. ಈ ಹಿಂದಿನ ಕ್ಲಾಸಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಯೂಟ್ಯೂಬ್ ಚಾನಲಲ್ಲಿ ಎಕ್ಸಿಟು ಮತ್ತು ಇನ್ಸಿಟು ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ವಿತ್ ಎಕ್ಸಾಂಪಲ್ ಸಹಿತ ನಾವು ಮಾತಾಡಿದ್ದೇವೆ. ಬೇಕಿದ್ದವರು ಆ ವಿಡಿಯೋಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿದಾಗ ಅವರು ಎಕ್ಸಿಟು ಕನ್ಸರ್ವೇಷನ್ ಅಂತ ಕೇಳಿರೋದ್ರಿಂದ ಬೀಜ ಬ್ಯಾಂಕ್ಗಳು ಅಥವಾ ಸೀಡ್ ಬ್ಯಾಂಕ್ಸ್ ಅಂತ ಹೇಳಿದ್ದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಕ್ಸಿಟು ಅಂದರೆ ತುಂಬ ಸಿಂಪಲಾಗಿ ಹೇಳ್ತೀನಿ ನೋಡಿ. ಪರಸ್ಥಾನ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಇದನ್ನು ಎಕ್ಸಿಟ್ ಸಿಟು ಅಥವಾ ಎಕ್ಸಿಟು ಅಂತಲೂ ಕೂಡ ಕರಿತೀವಿ. ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ಲ್ಯಾಂಟನ್ನು ಅಥವಾ ಒಂದು ಪ್ರಮುಖವಾಗಿರ್ತಕ್ಕಂಥ ಜೀವಿಯನ್ನು ಆ ಹುಟ್ಟಿರ್ತಕ್ಕಂಥ ಪ್ರದೇಶವನ್ನು ಬಿಟ್ಟು
ಬೇರೆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಬೆಳೀತಕ್ಕಂತಹ ಒಂದು ಗ್ರೋ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾವು ಎಕ್ಸಿಟೋ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೀಜ ಬ್ಯಾಂಕುಗಳು ಅಂತ ಏನು ಕರಿತೀವಲ್ಲ, ಇಟ್ ವಾಸ್ ಬಿಲಾಂಗ್ಸ್ ಟು ದ ಎಕ್ಸಿಟೋ ಕನ್ಸರ್ವೇಷನ್. ನೆನ್ಪಿಟ್ಕೊಳ್ಳಿ. ನಾರ್ಕೋಟಿಕ್ಸ್ ನೋವು ನಿವಾರಕ ಯಾವುದು? ಈ ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಕೋಡೈನ್ ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. 58ಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಾತಾವರಣದಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ಗಳ ಹೊರಸೂಸುವಿಕೆಯನ್ನು ನಿಷೇಧಿಸುವ ಮೊದಲ ಪ್ರೋಟೋಕಾಲ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಿಮಗೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು ಅಥವಾ ಕ್ಯೂಟೋ ಪ್ರೋಟೋಕಾಲ್ಸ್ಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಬೇಕಾಗುತ್ತೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಮ್ಯಾಂಟ್ರಿಯಲ್ ಅಂತೇಳಿ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಮ್ಯಾಂಟ್ರಿಯಲ್ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಕೆನಡಾ ದೇಶದಲ್ಲಿದೆ ಮ್ಯಾಂಟ್ರಿಯಲ್. ಎಷ್ಟರಲ್ಲಿ ಸಭೆ ಸೇರುತ್ತೆ ಅಂತ ನೋಡ್ಕೊಂಡಾಗ 1987ರಲ್ಲಿ. ಸೊ ಇದಕ್ಕೆ 1987 ಸೆಪ್ಟೆಂಬರ್ 16ನೇ ತಾರೀಕು ಸೈನ್ ಹಾಕಿದ್ರಿಂದ ಇದನ್ನು ನಾವು ವಿಶ್ವ ಓಝೋನ್ ದಿನ ಅಂತಲೂ ಕೂಡ ಸೆಲೆಬ್ರೇಟ್ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಬೇಕು, ವಿಶ್ವ ಓಝೋನ್ ದಿನ ಅಂತ ಕರಿತೀವಿ. ಅದರ ಸೈಂಟಿಫಿಕ್ ನೇಮ್ ಏನಂತ ನೋಡ್ಕೊಂಡಾಗ O3 ಅಂತೇಳಿ ಕರೆಯಲಾಗುತ್ತೆ. ನೋಡಿ, ಈ ವಿಭಾಗದಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದೇನೆ. ಓಜೋನ್ ಲೇಯರ್ ಡಿಪ್ಲೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಓಜೋನ್ ಡಿಪ್ಲೇಟಿಂಗ್ ಸಬ್ಸ್ಟ್ಯಾನ್ಸಸ್ ಅಂತೇಳಿ ಕರಿತೀವಿ. ಅದನ್ನು ಸಿಂಪಲ್ಲಾಗಿ ODS ಅಂತೇಳಿ ಕರಿತೇವೆ. CFCs, HCFCs, ಹ್ಯಾಲೋನ್ಸ್, ಮೀಥೇಲ್ ಬ್ರೋಮೈಡ್ ಇವೆಲ್ಲವೂ ಏನಿದಾವಲ್ಲ ಓಜೋನ್ ಡಿಪ್ಲೇಟಿಂಗ್ ಸಬ್ಸ್ಟ್ಯಾನ್ಸಸ್ ಅಂತ ಕರಿತೀವಿ. ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳೇನಿದಾವಲ್ಲ ಇವುಗಳಲ್ಲಿ UV ರೇಸ್ಗಳನ್ನು ತಡೆದುಬಿಟ್ಟು ಭೂಮಿಯನ್ನು ಸಂರಕ್ಷಣೆ ಮಾಡುತ್ತೆ ಓಝೋನ್ ಲೇಯರ್. ಇದನ್ನು ನಾವು O3 ಅಂತಲೂ ಕೂಡ ಕರಿತೀವಿ. ನೆನ್ಪಿಟ್ಕೊಳ್ಳಿ. ನಾವು CFCಯನ್ನು ಏನಕ್ಕೆ ಓಜೋನ್ ಲೇಯರ್ ಅಂದರೆ ಓಜೋನ್ ಲೇಯರನ್ನು ಡಿಪ್ಲೇಟ್ ಮಾಡುವಂಥ ಸಬ್ಸ್ಟ್ಯಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ CFC ಏನಿದೆಯಲ್ಲ, ಸೊ ಇದು ಕ್ಲೋರೋಫ್ಲೋರೋಕಾರ್ಬನ್ನ ಒಂದು ರೂಪವಾಗಿ ಅಥವಾ ಕ್ಲೋರಿನ್ನ ಒಂದು ರೂಪವಾಗಿ ಕಂಡುಬರುತ್ತೆ. ಸೊ ಇದು ಅಲ್ಟ್ರಾವೈಲೆಟ್ ರೇಸ್ ಜೊತೆಗೆ ಸಮ್ಮಿಲನವಾದಂತಹ ಸಂದರ್ಭದಲ್ಲಿ, UV ರೇಸ್ ಜೊತೆಗೆ ಸಮ್ಮಿಲನವಾದಂತಹ ಸಂದರ್ಭದಲ್ಲಿ ಕ್ಲೋರಿನ್ ಆಗಿ ಹೊರಗಡೆ ಬರುತ್ತೆ. ರೈಟ್, CFCಯಿಂದ ಕ್ಲೋರಿನ್ ಆಗಿ ಹೊರಗಡೆ ಬರುತ್ತೆ. UV ರೇಸ್ ಜೊತೆ ರಿಯಾಕ್ಟ್ ಆದಂತಹ ಸಂದರ್ಭದಲ್ಲಿ ಯಾವಾಗ ಕ್ಲೋರಿನ್ ಹೊರಗಡೆ ಬರುತ್ತಲ್ವ, ಸೊ ಇದು ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ O3 ಓಜೋನ್ ಲೇಯರನ್ನು ಇರ್ತಕ್ಕಂಥ O3 ಅಂತಕ್ಕಂಥ ಸಬ್ಸ್ಟ್ಯಾನ್ಸಸ್ಸನ್ನು ಡಿವೈಸ್ ಮಾಡುತ್ತೆ. ಬೇರ್ಪಡಿಸುವುದರ ಮುಖಾಂತರವಾಗಿ ಓಜೋನ್ ಲೇಯರಲ್ಲಿ ಹೋಲನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಕ್ಲೋರಿನ್. ನೋಡಿ, ಇಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆ ನಿಮಗೆ. ಇದೇ ರೀತಿಯಾಗಿರ್ತಕ್ಕಂಥ ಪಿಕ್ಚರ್ ನಮಗೆ ಅಟ್ಮಾಸ್ಫಿಯರಲ್ಲಿ ಕಂಡುಬರುತ್ತೆ. ಇಲ್ಲಿ CFC ಮಾಲಿಕ್ಯೂಲ್ಸ್ಗಳನ್ನು ನೋಡ್ಬೋದು. ಕ್ಲೋರಿನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ರೈಟ್, ಇದು ಡಿವಿಷನ್ ಆಗಿಬಿಟ್ಟು ಓಜೋನ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಡಿವೈಡ್ ಆಗ್ತಾ ಹೋಗುತ್ತೆ. 2ನೇ ಪ್ರೋಸೆಸ್ ಇದು. 3ನೇ ಪ್ರೋಸೆಸ್ಸಲ್ಲಿ ಈ ರೀತಿಯಾಗಿರ್ತಕ್ಕಂಥ ಡಿವಿಷನನ್ನು ನಾವು ಕಾಣ್ಬೋದಾಗುತ್ತೆ. ಕ್ಲೋರಿನ್ನ ಡಿವಿಷನ್ ಮತ್ತು ಅಟ್ಮಾಸ್ಫಿಯರಿಕ್ ಓಜೋನ್ನ ಡಿವಿಷನ್ ಈ ರೀತಿಯಾಗಿ ಕಾಣ್ಬೋದು. ಮುಂದಿನ ಪ್ರಶ್ನೆ, ಯಾವ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡ್ ರಾಜ್ಯದಲ್ಲಿದೆ ಮತ್ತು ಹುಲಿಗಳ ಜನಸಂಖ್ಯೆ ಮತ್ತು ಹಿಮಾಲಯದ ವಿಹಂಗಮ ನೋಟಗಳಿಗೆ ಹೆಸರುವಾಸಿಯಾಗಿದೆ ಅಂತೇಳಿ ಒಂದು ನ್ಯಾಷನಲ್ ಪಾರ್ಕನ್ನು ಕೊಟ್ಟಿದ್ದಾರೆ. ಆ ನ್ಯಾಷನಲ್ ಪಾರ್ಕ್ ಬಗ್ಗೆ ಬ್ರೀಫ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಬೇಕು ಅಷ್ಟೇ. ವೆರಿ ಸಿಂಪಲ್. ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ ಅಂತ ನೋಡ್ಕೊಂಡಾಗ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಇದು ಹುಲಿಗಳ ಜನಸಂಖ್ಯೆ ಮತ್ತು ಹಿಮಾಲಯದ ವಿಹಂಗಮ ನೋಟಗಳಿಗೆ ಕೂಡ ಹೆಸರುವಾಸಿಯಾಗಿದೆ. ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ನೆನ್ಪಿಟ್ಕೊಳ್ಬೇಕು. ಇಲ್ಲೊಂದು ನದಿ ಬರುತ್ತೆ. ಯಾವುದಾದ್ರ ಹೆಸರು ಅಂದರೆ ರಾಮ್ಗಂಗಾ ಅಂತಕ್ಕಂಥ ಒಂದು ನದಿ ಬರುತ್ತೆ. ಆ ರಾಮ್ಗಂಗಾ ಅಂತಕ್ಕಂಥ ನದಿ ಈ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ ಮೂಲಕ ಹರಿದು ಹೋಗುತ್ತದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ತುಂಬಾ ಇಂಪಾರ್ಟೆಂಟ್. ಬಿಯರ್ ಗ್ರಿಲ್ಸ್ ಕೇಳಿದಿರಲ್ವಾ, ರೈಟ್? ಅವರು ವೈಲ್ಡ್ ಲೈಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಯೂಟ್ಯೂಬ್ ವೀಡಿಯೋಸ್ಗಳನ್ನು ಕೂಡ ಮಾಡಿದರು. ಬಿಯರ್ ಗ್ರಿಲ್ಸು ಅವರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಎಸ್ಪೆಷಲಿ ರಾಮ್ಗಂಗಾ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ, ರಾಮ್ಗಂಗಾ ಅಂತಕ್ಕಂಥ ಒಂದು ರಿವರ್ ಬರುತ್ತೆ. ಆ ರಿವರ್ ಯಾವ ನ್ಯಾಷನಲ್ ಪಾರ್ಕ್ ಮೂಲಕ ಹಾದು ಹೋಗುತ್ತದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ನಾನು ಪ್ರಶ್ನೆ ಏನಕ್ಕೆ ಕೇಳ್ತೇನೆ ಅಂದರೆ ನಿಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಬಾರಿ ರಿವೈಸು ಕೂಡ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ರಕ್ತದ pH ವ್ಯಾಲ್ಯೂ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. pH ಅಂದ ತಕ್ಷಣ ಪವರ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರಿಂದ 7.4 ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಒಂದು ವಸ್ತುವಿನಲ್ಲಿ ಹೈಡ್ರೋಜನ್ ಅಥವಾ ಆಮ್ಲೀಯ ಗುಣ ಎಷ್ಟು ಪ್ರಮಾಣದಲ್ಲಿ ಶೇಖರಣೆಯಾಗಿದೆ ಅನ್ನೋದನ್ನು ನಾವು pH ಅಂತೇಳಿ ಕರಿತೇವೆ. 7.4 ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಕುಡಿಯುವ ನೀರಿನ ಒಂದು pH ಮೌಲ್ಯ ಎಷ್ಟು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ.
ಈ ಕೆಳಗಿನ ಯಾವ ಹೇಳಿಕೆಯು ಜೀವಕೋಶಗಳ ಬಗ್ಗೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥದ್ದನ್ನು ಸ್ಟೇಟ್ಮೆಂಟನ್ನು ನಾವು ನೋಡ್ಕೊಳ್ಬೇಕು. ಅವರು ಅದಕ್ಕೆ ಸರಿಯಾಗಿರುವಂಥದ್ದನ್ನು ಕೇಳಿದ್ದಾರೆ. ಸಸ್ಯ ಜೀವಕೋಶಗಳಲ್ಲಿ ಜೀವಕೋಶೀಯ ಪೊರೆಯು ಕಂಡು ಬರುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಅಂದರೆ ಜೀವಕೋಶೀಯ ಪೊರೆಗೆ ಇಂಗ್ಲೀಷಲ್ಲಿ ನಾವು ಸೆಲ್ ಮೆಂಬ್ರೇನ್ ಅಂತೇಳಿ ಕರಿತೇವೆ. ಓಕೆ. ಪ್ರಾಣಿ ಜೀವಕೋಶದಲ್ಲಿ ಜೀವಕೋಶದ ಗೋಡೆಯು ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್ ಅಂತಿದೆ. ಎರಡು ಸ್ಟೇಟ್ಮೆಂಟ್ಗಳು ಕೂಡ ಏನಾಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತ ಕರಿತೀವಿ. ಸಸ್ಯ ಜೀವಕೋಶಗಳಲ್ಲಿ ಜೀವಕೋಶ ಪೊರೆಯು ಕಂಡು ಬರುವುದಿಲ್ಲ ಅಂತ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜೀವಕೋಶ ಪೊರೆ ನಿಮಗೆ ಪ್ಲಾಂಟ್ ಸೆಲ್ಲಲ್ಲಿ ಕಂಡುಬರುತ್ತೆ. ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್ ಅಂತೇಳಿದೆ, ಇದು ತಪ್ಪಾಗುತ್ತೆ. ಕಾರಣ ಏನು ಅಂದರೆ ಸೆಲ್ ವಾಲ್ ಪ್ರೆಸೆಂಟ್ ಇನ್ ಓನ್ಲಿ ಪ್ಲಾಂಟ್ ಸೆಲ್ ಅಂತ ಕೂಡ ಹೇಳ್ಬೋದು. ಅನಿಮಲ್ ಸೆಲ್ಲಲ್ಲಿ ನಿಮಗೆ ಕೋಶ ಪೊರೆ ಅಂತಕ್ಕಂಥದ್ದು ಕಂಡುಬರೋದಿಲ್ಲ. ಇಲ್ಲಿ ಜೀವಕೋಶದ ಗೋಡೆ ಅಂತೇಳಿದೆ, ಇದನ್ನು ನೀವು ಏನಂತ ತಿಳ್ಕೊಳ್ಬೇಕಾಗುತ್ತೆ, ಕೋಶ ಪೊರೆ ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆಮ್ಲಜನಕ ರಹಿತ ಕೇಳಿರೋದು ಸಮಯದಲ್ಲಿ ಒಂದು ಗ್ಲೂಕೋಸ್ ಅಣುವಿನಿಂದ ATPಯು ಎಷ್ಟು ಅಣುಗಳು ಬಿಡುಗಡೆಯಾಗುತ್ತದೆ ಅಂತ ಕರಿತೀವಿ. ಹಾಗಾದರೆ ATP ಅಂದರೆ ಏನು? ಓಕೆ, ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಇಲ್ಲಿ how many molecules of ATP are released from one glucose molecule during anaerobic respiration ಅಂತಿದೆ. ಆಮ್ಲಜನಕ ರಹಿತ ಉಸಿರಾಟದ ಸಮಯದಲ್ಲಿ ಗ್ಲೂಕೋಸ್ ಅಣುವಿನಿಂದ ATP ಎಷ್ಟು ಅಣುಗಳು ಬಿಡುಗಡೆಯಾಗುತ್ತವೆ ಅಂತ ಕೇಳಿರೋದ್ರಿಂದ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅಣುಗಳು ಬಿಡುಗಡೆ ಆಗ್ತವೆ. ಯಾವುದ್ರದ್ದು? ಗ್ಲೂಕೋಸ್ ಅಣುವಿನಿಂದ ATPಯ 2 ಅಣುಗಳು ಬಿಡುಗಡೆ ಆಗುತ್ತದೆ. ಸುಮಾರು ಬಾರಿ ಪ್ರಶ್ನೆ ಆಗಿದೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ, ಓನ್ಲಿ 2 ಮಾತ್ರ. ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನೀಡಲಾದ ಅನಸ್ತೇಸಿಯು ಈ ಕೆಳಗಿನ ಯಾವ ಅನಿಲಗಳ ಮಿಶ್ರಣವಾಗಿದೆ? ಅನಸ್ತೇಷಿಯಾ ವಿಚ್ ಇಸ್ ಅಡ್ಮಿನಿಸ್ಟ್ರೇಟೆಡ್ ಡ್ಯೂರಿಂಗ್ ದ ಸರ್ಜರೀಸ್ ಇನ್ ದ ಹಾಸ್ಪಿಟಲ್ಸ್ ಇಸ್ ಅ ಮಿಕ್ಸ್ಚರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಅಂತೇಳಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಆಮ್ಲಜನಕ ಮತ್ತು ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್. ನೈಟ್ರಸ್ ಆಕ್ಸೈಡಿಗೆ NO ಅಂತೇಳಿ ಕರಿತೀವಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯೂರಿಯಾದಲ್ಲಿರುವ ಸಾರಜನಕದ ಶೇಕಡವಾರು ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ದ ಪರ್ಸೆಂಟೇಜ್ ಆಫ್ ನೈಟ್ರೋನ್ ಇನ್ ಯೂರಿಯಾ ಈಸ್ ಅಂತೇಳಿ ಇದನ್ನು 2021ರಲ್ಲಿ ಕೇಳಿರ್ತಕ್ಕಂತಹ FDA ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದರು. ಸಾರಜನಕದಲ್ಲಿ ಅಂದರೆ ಯೂರಿಯಾದಲ್ಲಿ ರಸಗೊಬ್ಬರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಅಂಶ ಯಾವುದು ಅಂತಲೂ ಕೂಡ ಕೇಳಿದರು. ನಿಮಗೆ ಯೂರಿಯಾ ಅಂದಕ್ಕಂದ ತಕ್ಷಣ ನಿಮಗೆ ಯಾವ್ದು ಬರುತ್ತೆ? ರಸಗೊಬ್ಬರ ಅಂತ ಬರುತ್ತೆ. ಅದನ್ನು ಕೆಮಿಕಲ್ ಫರ್ಟಿಲೈಸರ್ ಅಂತ ಕರಿತೀವಿ. ಇದರಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಅಥವಾ ಯೂರಿಯಾದಲ್ಲಿ ಯಾವ ಅಂಶ ಹೆಚ್ಚಾಗಿ ಬರುತ್ತದೆ ಅಂತ ಕೇಳಿರೋದ್ರಿಂದ ಸೊ ದ ರೈಟ್ ಆನ್ಸರ್ ವಿಲ್ ಬಿ 46%. ನೋಡಿ, ನಾವು 1% ನಾವು ಯೂರಿಯಾವನ್ನು 100% ಹಾಕ್ತಾಯಿದ್ದೀವಿ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ 46% ನಿಮಗೆ ಸಾರಜನಕನೇ ಕಂಡುಬರುತ್ತೆ. ಯಾಕೆ ಅಂದರೆ ಒಂದು ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಅದಕ್ಕೆ ಸಾರಜನಕದ ಅವಶ್ಯಕತೆ ಇದೆ. ಆದುದರಿಂದ ದ ರೈಟ್ ಆನ್ಸರ್ ವಿಲ್ ಬಿ ಎ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗತ್ತೆ. ಮೇಣದ ಬತ್ತಿಯ ಜ್ವಾಲೆಯ ಸಂಪೂರ್ಣ ದಹನದ ಹೊರ ವಲಯದ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಮೇಣದ ಬತ್ತಿ ಕಲರ್ ಆಫ್ ದ ಔಟರ್ ಝೋನ್ ಆಫ್ ಕಂಪ್ಲೀಟ್ ಕಂಬಸ್ಟನ್ ಆಫ್ ಕ್ಯಾಂಡಲ್ ಫ್ಲೇಮ್ ಅಂತ ಕೇಳಿರೋದ್ರಿಂದ ಇಲ್ಲಿ ನೀಲಿ ಬಣ್ಣ ಅಂತೇಳಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ದಹನ ಆಗ್ತಾ ಇದೆ ಅಂದರೆ ಅದು ನಮ್ಮ ಕಣ್ಣಿಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡ್ಕೊಂಡಾಗ ಬ್ಲೂ ಕಲರಲ್ಲಿ ಕಾಣುತ್ತೆ. ನಾವಿವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಟವನ್ನು ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ರೈಟ್. ಈ ಸ್ಟವ್ವಿಗೆ ನಾವು ಬೆಂಕಿಯನ್ನು ಕೊಡ್ತಾಯಿದ್ದೀವಿ ಅಂದ್ಕೊಳ್ಳಿ. ಸೊ ಇದು ತುಂಬ ಟೋಟಲ್ ಫುಲ್ ಫಾರ್ಮಲ್ಲಿ ಕಂಬಸ್ಟನ್ ಆಗ್ತಾಯಿದೆ, ಫುಲ್ ಫಾರ್ಮಲ್ಲಿ ದಹನ ಆಗ್ತಾಯಿದೆ ಅಂತ ನೋಡ್ಕೊಂಡಾಗ ಯಾವ ಸಂದರ್ಭದಲ್ಲಿ ಅಂತ ನೋಡ್ಕೊಂಡಾಗ ಆ ಜ್ವಾಲೆ ನಮ್ಮ ಕಣ್ಣಿಗೆ ಬ್ಲೂ ಕಲರ್ಲಿ ಕಾಣ್ತಾ ಇತ್ತು ಅಂದ್ಕೊಳ್ಳಿ, ಅದು ಸಂಪೂರ್ಣವಾಗಿ ಕಂಬಸ್ಟನ್ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಬೇಕು. ಗ್ಯಾಸ್ ಒಲೆಯನ್ನು ಇದು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನೀಲಿ ಬಣ್ಣ ಕಾಣ್ತಾ ಇರುತ್ತೆ. ಒಂದು ವೇಳೆ ಆಕ್ಸಿಜನ್ ಹೆಚ್ಚಾಗಿತ್ತಂದ ಸಂದರ್ಭದಲ್ಲಿ ಬ್ಲೂ ಕಲರ್ ಕಾಣುತ್ತೆ. ಆಕ್ಸಿಜನ್ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಯೆಲ್ಲೋ ಅಥವಾ ರೆಡ್ ಕಲರ್ಲಿ ನಮಗೆ ಕಾಣ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲೋಹಶಾಸ್ತ್ರವು ಈ ಕೆಳಗಿನ ಯಾವ ಪ್ರಕ್ರಿಯೆಯಾಗಿದೆ? ಮೆಟಲರ್ಜಿ ಇಸ್ ದ ಪ್ರೋಸೆಸ್ ಆಫ್ 4 ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿರುವಂಥದ್ದು. ಅದರಿಂದ ಲೋಹಗಳನ್ನು ಹೊರತೆಗೆಯುವುದು ಅಂತೇಳಿದೆಯಲ್ಲ, ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ ಫ್ರಮ್ ದ ಐರನ್ ಓರ್ ಅಂತೇಳಿದೆಯಾ, ದಿಸ್ ಇಸ್ ದ ಪ್ರೋಸೆಸ್ ಆಫ್ ಮೆಟಲರ್ಜಿ ಅಂತಲೂ ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆನ ಗಮನಿಸ್ಕೊಳ್ಳಿ. ನೋಡಿ, ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ವೇವ್ಸ್ಗಳಿದೆ ನೋಡಿ, ತರಂಗಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗಗಳನ್ನು ಗೀಗರ್ ಟ್ಯೂಬ್ಗಳಂತೆ ಪತ್ತೆ ಹಚ್ಚಲು ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಯೂಸ್ಡ್ ಫಾರ್ ದ ಡಿಟೆಕ್ಷನ್ ಲೈಕ್ ಗೀಗರ್ ಟ್ಯೂಬ್ಸ್ ಅಂತೇಳಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಎಕ್ಸ್ರೇಸ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಆಪ್ಷನ್ ಎ.
ಟ್ರಾನ್ಸಿಸ್ಟರನ್ನು ಆಂಪ್ಲಿಫೈರ್ ಆಗಿ ಬಳಸಲು ಇದು ಡ್ಯಾಶ್ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಬೇಕು. ಇನ್ ಆರ್ಡರ್ ಟು ಯೂಸ್ ದ ಟ್ರಾನ್ಸಿಸ್ಟರ್ ಆಸ್ ಆಂಪ್ಲಿಫೈಯರ್ ಇಟ್ ಹ್ಯಾಸ್ ಟು ಆಪರೇಟ್ ಇನ್ ದ ಡ್ಯಾಶ್ ರೀಜನ್ ಅಂತೇಳಿದ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ಕೊಂಡಾಗ ಸಕ್ರಿಯ ಪ್ರದೇಶ ಅಥವಾ ಆ್ಯಕ್ಟಿವ್ ರೀಜನ್ ಅಂತ ಕರಿತೇವೆ. ಟ್ರಾನ್ಸಿಸ್ಟರ್ಸ್ಗಳು ನಿಮಗೆ ಕೆಲಸ ಆಂಪ್ಲಿಫೈರ್ ಆಗಿ ಕೆಲಸ ಮಾಡಬೇಕು ಅಂದರೆ ಅದನ್ನು ನಾವು ಸಕ್ರಿಯ ಪ್ರದೇಶದಲ್ಲಿ ಆ್ಯಕ್ಟಿವ್ ರೀಜನಲ್ಲಿ ನಾವೇನು ಮಾಡಬೇಕು, ಲೊಕೇಟ್ ಮಾಡಬೇಕಾಗುತ್ತೆ, ಆಪ್ರೇಟ್ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು. ಏಕತುಂಡು 3 ಆಯಾಮದ ಅಂದರೆ 3D ಪ್ರಿಂಟಿಂಗ್ ಅಂತೇಳಿ ಕರಿತೀವಿ ಮುದ್ರಿತ ಎಂಜಿನ್ ಹೊಂದಿರುವ ವಿಶ್ವದ ಮೊದಲ ಬಾಹ್ಯಾಕಾಶ ರಾಕೆಟನ್ನು ಇವರಿಂದ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಅಗ್ನಿಕುಲ್ ಕಾಸ್ಮೋಸ್ ಅಂತೇಳಿ ಕರಿತೇವೆ. ಕಾಮೆಂಟ್ ಸೆಕ್ಷನಲ್ಲಿ ಕಾಸ್ಮೋಸ್ ಅಂತೇಳಿ ಮೆನ್ಷನ್ ಮಾಡಿದಾರಲ್ಲ, ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಸ್ಮೋಸ್ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾವ ದೇಶವು ಇತ್ತೀಚೆಗೆ ತನ್ನ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ವಾಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಿದೆ ಮತ್ತು ಯುದ್ಧ ಸನ್ನದ್ಧತೆಯ ಪ್ರಮಾಣೀಕರಣವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ದಕ್ಷಿಣ ಕೊರಿಯಾ ಅಂತೇಳಿದೆ ನೋಡಿ, ದಿಸ್ ಈಸ್ ದ ರೈಟ್ ಆನ್ಸರ್. ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಭೆ ಇದೆ, ಅಂದರೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ. ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸು 2 ರೀತಿಯಾಗಿರ್ತಕ್ಕಂಥ ಲಿಸ್ಟನ್ನು ತಯಾರು ಮಾಡುತ್ತೆ. ಒಂದು ಬ್ಲ್ಯಾಕ್ ಲಿಸ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ, ಇನ್ನೊಂದು ಬ್ರೌನ್ ಲಿಸ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ, ಜೊತೆಗೆ ಗ್ರೀನ್ ಲಿಸ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಕಾರಣ ಏನು ಅಂದರೆ ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅನ್ನುವಂಥದ್ದು ಕೆಲವೊಂದು ರಾಷ್ಟ್ರಗಳಲ್ಲಿರುವಂತಹ ನ್ಯೂಕ್ಲಿಯರ್ ಆಪರೇಷನ್ಸ್ಗಳಿರ್ಬೋದು, ಜೊತೆಗೆ ಕಳ್ಳ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಮತ್ತು ರೌಂಡ್ ಟ್ರಿಪ್ಪಿಂಗ್ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ ನಿಮಗೆ. ಇಲ್ಲೀಗಲ್ ಆಗಿ ಮನಿಯನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಮನಿ ಲಾಂಡ್ರಿಂಗ್ ಟಾಪಿಕಿಗೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಸೌತ್ ಕೊರಿಯಾ ಅಂತಕ್ಕಂತಹ ಒಂದು ದೇಶ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ನಿಗದಿಪಡಿಸಿರ್ತಕ್ಕಂತಹ ಲಿಸ್ಟ್ಗಳಲ್ಲಿ ಯಾವ ಲಿಸ್ಟನ್ನು ಪಡೆದುಕೊಂಡಿದೆ ಅನ್ನೋದನ್ನು ತಾವು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ಈ ಒಂದು ಪ್ರಶ್ನೆ 2019ರಲ್ಲೂ ಕೂಡ ಬಂದಿತ್ತು, ನೆನ್ಪಿಟ್ಕೊಳ್ಳಿ. ಟೈಮ್ಸ್ ಹೈಯರ್ ಎಜುಕೇಷನ್ನ ಏಷ್ಯಾದ ವಿಶ್ವವಿದ್ಯಾಲಯಗಳ ಶ್ರೇಯಾಂಕದ 2024ರ ಶ್ರೇಯಾಂಕದ 12ನೇ ಆವೃತ್ತಿಯಲ್ಲಿ ಅತ್ಯುನ್ನತ ಶ್ರೇಣಿಯ ಭಾರತದ ಯಾವ ಸಂಸ್ಥೆಯು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ನೋಡಿಕೊಂಡಾಗ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ಕರಿತೀವಿ, ಇದು ಬೆಂಗಳೂರಿನಲ್ಲಿ ಲೊಕೇಟ್ ಆಗಿದೆ, ಇಂಪಾರ್ಟೆಂಟ್ ಆಗಿರುವಂಥದ್ದು. ಅನ್ಫಾರ್ಚುನೇಟ್ಲಿ ಇದು ಯೂನಿವರ್ಸಿಟಿ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ಕರಿತೇವೆ. ಮುಂದಿನ ಪ್ರಶ್ನೆ ಗಮನಿಸಿ. ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢ ನಡುವಿನ ಗಡಿ ಪ್ರದೇಶದಲ್ಲಿ ವಾಸಿಸುವ ಯಾವ ಬುಡಕಟ್ಟು ಜನಾಂಗದವರು ಉಲ್ಲೇಖ 2 ರಾಜ್ಯಗಳ ಮತದಾರರ ಕಾರ್ಡ್ಗಳನ್ನು ಹೊಂದಿದ್ದಾರೆ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಾವು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದು ಬೆಟರ್ ಆಗುತ್ತೆ. ವಿಚ್ ಟ್ರೈಬ್ಸ್ ಲಿವಿಂಗ್ ಇನ್ ದ ಬಾರ್ಡರ್ ಏರಿಯಾ ಬಿಟ್ವೀನ್ ಆಂಧ್ರ ಪ್ರದೇಶ್ ಆ್ಯಂಡ್ ಛತ್ತೀಸ್ಗಢ ಪೊಸೆಸ್ ವೋಟರ್ ಕಾರ್ಡ್ಸ್ ಫಾರ್ ಬೋತ್ ಸ್ಟೇಟ್ಸ್ ಫಾರ್ ರೆಫರೆನ್ಸ್ ಆ್ಯಂಡ್ ಪ್ರೂಫ್ ಆಫ್ ನೇಟಿವಿಟಿ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಮುರಿಯಾ ಟ್ರೈಬ್ ಅಂತೇಳಿದೆ ನೋಡಿ, ದಿಸ್ ಈಸ್ ದ ರೈಟ್ ಆನ್ಸರ್. ಮುರಿಯಾ ಟ್ರೈಬ್ ನೆನ್ಪಿಟ್ಕೊಳ್ಬೇಕು ನೋಡಿ. ಟ್ರೈಬ್ಸ್ಗಳು ಒನ್ ಆಫ್ ದ ಕೀ ಏರಿಯಾಸ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಏನಿದ್ದಾವಲ್ಲ, ಭಾರತದಾದ್ಯಂತ 75 ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ಗಳಿದ್ದಾವೆ. ಮುಂದಿನ ಪ್ರಶ್ನೆ. ಯಾವ ನಗರವು ವಿಶ್ವದ ಅತಿದೊಡ್ಡ ವಿಮಾನ ನಿಲ್ದಾಣದ ಅಲ್ ಮಕ್ತೋಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲಿದೆ ಅಂತ ಪ್ರಶ್ನೆ ಇದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ದುಬೈ ಅಂತೇಳಿ ಕರೆಯಲಾಗುತ್ತೆ ನೋಡಿ. ದುಬೈ ಅಂದ ತಕ್ಷಣ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು ಭಾಗ ಆಗಿದೆ, ನೆನ್ಪಿಟ್ಕೊಳ್ಳಿ. ಈ ಕೆಳಗಿನ ಯಾವ ದೇಶವು ಯುರೋಪಿಯನ್ ದೇಶಗಳೊಂದಿಗೆ 6G ತಂತ್ರಜ್ಞಾನದ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧವಾಗಿದೆ ಪ್ರಶ್ನೆಯಾಗಿದೆ. ಇದು ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಇಂಡಿಯಾ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಯಾವ ದೇಶದೊಂದಿಗೆ ಯುರೋಪಿಯನ್ ನೋಡಿ, ಈ ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಗೊಂದಲದಾಗಿ ಬಂದಾಗ ನೀವು ಇಂಗ್ಲೀಷ್ ಭಾಷೆಯಲ್ಲಿ ಇರೋದನ್ನು ನೀವು ಫೈನಲ್ ಮಾಡ್ಕೊಳ್ಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ಸೆಟ್ ಟು ಸೈನ್ ಎ ಕೋಆಪರೇಷನ್ ಅಗ್ರಿಮೆಂಟ್ ಆನ್ 6G ಟೆಕ್ನಾಲಜಿ ವಿತ್ ಯುರೋಪಿಯನ್ ಬಾಡಿ ಅಂತೇಳಿದೆ. ದ ರೈಟ್ ಆನ್ಸರ್ ವಿಲ್ ಬಿ ಇಂಡಿಯಾ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಈ ಕೆಳಗಿನ ಯಾವುದರ ಸದಸ್ಯರಾಗಿದ್ದಾರೆ? ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಬಿಕೇಮ್ ಎ ಮೆಂಬರ್ ಆಫ್. The right answer Vishwa Bank Boxing. Option C is the right answer. Air Chief Marshal Vivek Rao Chaudhary VR Chaudhary ಅವರು ಕಮಾಂಡ್ ಹಾಸ್ಪಿಟಲ್ ಏರ್ ಫೋರ್ಸ್ನಲ್ಲಿ ಮೊಟ್ಟ ಮೊದಲ ತುರ್ತು ವೈದ್ಯಕೀಯ ವ್ಯವಸ್ಥೆಯನ್ನು
ಎಲ್ಲಿ ಉದ್ಘಾಟಿಸಿದರು ಅದನ್ನು ನಾವು EMRS ಅಂತೇಳಿ ಕರಿತೀವಿ. ಇದನ್ನು ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ, ಚಾಫನ್ನು. ಸೊ ಇಲ್ಲಿ 90ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿಕೊಂಡಾಗ ಬೆಂಗಳೂರು ಅನ್ನೋ ಪ್ರದೇಶದಲ್ಲಿ ಏರ್ ಚೀಫ್ ಮಾರ್ಷಲ್ ವಿ ಆರ್ ಚೌಧರಿ ಅವರು ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ತುರ್ತು ವೈದ್ಯಕೀಯ ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ಎಮರ್ಜೆನ್ಸಿ ಮೆಡಿಕಲ್ ರೆಸ್ಪಾನ್ಸ್ ಸಿಸ್ಟಮನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಾದ್ಯಂತ 2024ರ ಉಪಗ್ರಹ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುವುದು ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ದ ರೈಟ್ ಆನ್ಸರ್ ವಿಲ್ ಬಿ April 19 ಅಂತ ಕರೆಯಲಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 19th April ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ವೆನ್ ವಾಸ್ ಸ್ಯಾಟಲೈಟ್ ಟೆಕ್ನಾಲಜಿ ಡೇ 2024 ಈಸ್ ಅಬ್ಸರ್ವ್ಡ್ ಅಕ್ರಾಸ್ ಇಂಡಿಯಾ ಇನ್ 19th April. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಜಾನ್ ಡಿರ್ಕ್ ಕೆನಡಾ ಗೈಡ್ನರ್ ಗ್ಲೋಬಲ್ ಹೆಲ್ತ್ ಅವಾರ್ಡ್ 2024 ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಸೊ ದ ರೈಟ್ ಆನ್ಸರ್ ಗಗನ್ದೀಪ್ ಕಾಂಗ್ ಅಂತೇಳಿದೆಯಲ್ಲ, ಈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಏಪ್ರಿಲ್ 2024 ಆಚರಿಸಲಾದ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋನ ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನ 2024 ಧ್ಯೇಯವಾಕ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ, ರೀಡ್ ಯುವರ್ ವೇ ಅಂತೇಳಿದೆ ನೋಡಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ KS ಮೇನ್ಸ್ಗೆ ತಯಾರಿಯನ್ನು ನಡೆಸ್ತಾ ಇದ್ದೀರೋ ಕ್ರಿಯೇಟಿವ್ IAS ವತಿಯಿಂದ ನಿಮಗೆ ಒಂದು ಬುಕ್ಲೆಟನ್ನು ನೀಡ್ತಾ ಇದ್ದೀವಿ. ಈ ಬುಕ್ಲೆಟಲ್ಲಿ ತಮಗೆ GS1, GS2, GS3, GS4 ಎಲ್ಲ ಪೇಪರಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ನಿಮಗೆ ಮಾಡೆಲ್ ಆನ್ಸರ್ಸ್ಗಳನ್ನು ನೀಡಲಿದ್ದೇವೆ. ಇದರ ಜೊತೆಗೆ ಕಡ್ಡಾಯ ಕನ್ನಡ, ಕಂಪಲ್ಸರಿ ಇಂಗ್ಲೀಷ್, ಎಸ್ಸೆ ಇವೆಲ್ಲವನ್ನೂ ಆಧಾರವಾಗಿ ಇಟ್ಕೊಂಡು PYQಗಳಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿದ್ದೇವೆ. ಮಾಡೆಲ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಸೊ ಈ ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾವ ರಾಜ್ಯದ ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆಗಾಗಿ ತ್ರಿನೇತ್ರ ಅಪ್ಲಿಕೇಶನ್ 2.0 ಅನ್ನು ಅನಾವರಣಗೊಳಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ರೈಟ್ ಆನ್ಸರ್ ವಿಲ್ ಬಿ ಉತ್ತರ ಪ್ರದೇಶ್ ಸ್ಟೇಟ್ ಅಂತ ನಾವು ಐಡೆಂಟಿಫೈ ಮಾಡ್ಬೋದಾಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏಷ್ಯಾ ಪೆಸಿಫಿಕ್ ಮತ್ತು ಮಧ್ಯಪ್ರಾಚ್ಯ ಗ್ರೀನ್ ಏರ್ಪೋರ್ಟ್ ರೆಕಗ್ನಿಷನ್ 2024 15-35 ಮಿಲಿಯನ್ ಪ್ರಯಾಣಿಕರ ನಡುವೆ ಯಾವ ವಿಮಾನ ನಿಲ್ದಾಣವು ಬೆಳ್ಳಿ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬೆಂಗಳೂರು ನಗರ ಕೆರೆಗಳಲ್ಲಿ ಮರಗಳ ಹೊದಿಕೆಯ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಹಿಯರ್ ನೋಡಿ, 2 ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಅನಾಲಿಸಿಸನ್ನು ಮಾಡಬೇಕು. ಬೆಂಗಳೂರು ನಗರದಲ್ಲಿ 49% ಸರೋವರ ಪ್ರದೇಶಗಳು ಮರಗಳು, ಪೊದೆಗಳಿಂದ ಆವೃತವಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ತುಮಕೂರು ಜಿಲ್ಲೆಯಲ್ಲಿ ಮರ ಮತ್ತು ಪೊದೆಗಳ ಹೊದಿಕೆಯು ಜಿಲ್ಲೆಯು ಕೆರೆ ಪ್ರದೇಶಗಳಲ್ಲಿ 38% ಅಷ್ಟಿದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ತಾವು ಇಂಗ್ಲೀಷಲ್ಲಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದಾಗತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕೆಂದರೆ 2 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದ್ದಾವೆ. ಈ ಕೆಳಗಿನ ಯಾವುದು ಏಷ್ಯಾದಲ್ಲಿ ಅತಿ ದೊಡ್ಡ ಕೃತಕ ಸರೋವರವಾಗಿದೆ ಅಂತ ಪ್ರಶ್ನೆ ಕೇಳಿರೋದು. ಅಂದರೆ ಆರ್ಟಿಫಿಷಿಯಲ್ ಲೇಕ್ ಅಂತೇಳಿ ಕೇಳಿರೋದು. ನೋಡಿ, ನ್ಯಾಚುರಲ್ ಲೇಕ್ ಅಲ್ಲ, ಸೆಕೆಂಡ್ ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಲೇಕ್ ಯಾವುದು ಅಂತ ಕೇಳಿದಾಗ ದೇಬಾರ್ ಲೇಕ್ ಇನ್ ರಾಜಸ್ಥಾನ್ ಅಂತಿದೆಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ ಭಾರತದಲ್ಲಿ ಕಂಡುಬರುವಂಥ ಅಂದರೆ ಇಂಡಿಯಾದಲ್ಲಿ ಕಂಡುಬರುವಂಥ ಅತ್ಯಂತ ದೊಡ್ಡ ಆರ್ಟಿಫಿಷಿಯಲ್ ಲೇಕ್ ಯಾವುದು ಅಂತ ನೋಡ್ಕೊಂಡಾಗ ಗೋವಿಂದ್ ವಲ್ಲಭ್ ಪಂತ್ ಆರ್ಟಿಫಿಷಿಯಲ್ ಲೇಕ್ ಅಂತ ಕೂಡ ಕರಿತೀವಿ. ಗೋವಿಂದ್ ವಲ್ಲಭ್ ಪಂತ್ ಸಾಗರ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಭಾರತದ ಅತ್ಯಂತ ದೊಡ್ಡ ಆರ್ಟಿಫಿಷಿಯಲ್ ಲೇಕ್ ಅಂತ ಕನ್ಸಿಡರ್ ಮಾಡ್ಬೋದು. 2ನೇ ಸ್ಥಾನದಲ್ಲಿ ರಾಜಸ್ಥಾನದ ದೇವರ್ ಸರೋವರ ಇದೆಯಲ್ಲ, ಇದು ಸೆಕೆಂಡ್ ಪ್ಲೇಸಲ್ಲಿ ಬರುತ್ತೆ. ಸೊ ಈಗ ಫಸ್ಟ್ ಪ್ಲೇಸ್ ಮತ್ತು ಸೆಕೆಂಡ್ ಪ್ಲೇಸ್ 2 ಹೋಯ್ತಾ. ನಾವು ಮಾತನಾಡ್ಕೊಳ್ತಾ ಇರೋದು ಆರ್ಟಿಫಿಷಿಯಲ್ ಲೇಕ್ನ ಬಗ್ಗೆ. ಅದನ್ನು ನಾವು ಕನ್ನಡದಲ್ಲಿ ಕೃತಕ ಸರೋವರ ಅಂತ ಕರಿತೀವಿ. ಕರ್ಗಮ್ ಜಾನಪದ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೆಸರನ್ನು ನೋಡಿದ ತಕ್ಷಣ ನಾವು ಐಡೆಂಟಿಫೈ ಮಾಡ್ಬೋದು. ಇಟ್ ಬಿಲಾಂಗ್ಸ್ ಟು ಆಪ್ಷನ್ ಸಿ, ತಮಿಳುನಾಡು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಲಾಂಛನದಲ್ಲಿ ಯಾವ ಪ್ರಾಣಿ ಕಾಣಿಸಿಕೊಂಡಿದೆ? ಸುಮಾರು ಬಾರಿ ಪ್ರಶ್ನೆ ಆಗಿದೆ ಇದು. ಹುಲಿ ಅಂತೇಳಿದೆಯಲ್ಲ, ಆಪ್ಷನ್ ಡಿ, ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ,
ದಿ ಸೈನ್ಸ್ ಆಫ್ ಭರತನಾಟ್ಯ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಹೂ ಹ್ಯಾಸ್ ರಿಟನ್ ದ ಬುಕ್ ದ ಸೈನ್ಸ್ ಆಫ್ ಭರತನಾಟ್ಯ. ಇತ್ತೀಚೆಗೆ ಬುಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಹೆಚ್ಚಾಗಿದ್ದಾವೆ. ಆದುದರಿಂದ ಇತ್ತೀಚೆಗೆ ಬರೆದಿರ್ತಕ್ಕಂಥ ಒಂದು ಟಾಪ್ 10 ಪುಸ್ತಕವನ್ನು ತಾವೇನು ಮಾಡ್ಕೊಳ್ಬೇಕು, ಗೂಗಲನ್ನು ಸರ್ಚ್ ಮಾಡ್ಕೊಳ್ಳೋದ್ರ ಮುಖಾಂತರ ತಯಾರಿ ಮಾಡ್ಕೊಳ್ಬೇಕು. ಇಲ್ಲಿ ದ ರೈಟ್ ಆನ್ಸರ್ ಸರೋಜಾ ವೈದ್ಯನಾಥ್ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.